ಫಾಲ್ಸ್ನ ಮುಗಿಸ್ಕೊಂಡು ರಾಣಿಜಾರಿ ಪಾಯಿಂಟ್ಗೆ ಬಂದಿದ್ದೀವಿ. ಸಮಯ ಬಂದು 6:45 ಆಗ್ತಿದೆ. ಸನ್ಸೆಟ್ ಆಲ್ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಲೇಟ್ ಆಗಿಬಿಟ್ವಿ ನಾವು. ಹೋಮ್ ಸ್ಟೇಯಿಂದ ಹೊರಟಿದೆ ಸ್ವಲ್ಪ ಲೇಟು, ಅದಕ್ಕೆ ಟೀ ಎಸ್ಟೇಟ್ಸ್ಗೆ ಹೋಗಿ ವಾಟರ್ ಫಾಲ್ಸ್ಗೆ ಹೋಗಿ ರಾಣಿಜಾರಿ ಪಾಯಿಂಟು ಬರೋಷ್ಟಷ್ಟು ಟೈಮ್ ಆಗಿಬಿಡ್ತು. ಆಲ್ರೆಡಿ ನೋಡ್ಬೋದು ಸ್ನೇಹಿತರೆ, ಎಲ್ಲ ಕತ್ಲಾಗೋಗ್ಕೊಂಡು ಬರ್ತು. ಇವಾಗ ಇನ್ನೊಂದು 5-10 ನಿಮಿಷದಲ್ಲಿ ಹೊರಡ್ಬೇಕು ನಾವು. ನಮ್ಮ ಜೀಪಲ್ಲಿದೆ ನೋಡ್ಬೋದು. ನಮ್ಮ ಜೀಪಲ್ಲಿ ಹತ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಬಾಯ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫೋಟೋ ಶೂಟ್ ಎಲ್ಲ. ನಾವೇನಾದರೂ ಸ್ವಲ್ಪ ಜಲ್ದಿ ಬಂದಿದ್ದರೆ ಆ ವ್ಯೂ ಪಾಯಿಂಟಿಗೆ ನಾವು ಹೋಗ್ಬೋದಾಗಿತ್ತು. ತೋರಿಸ್ತೀನಿ ತಡೀರಿ ನಿಮಗೆ. ಸೊ ಇಲ್ಲಿಂದ ಹೋಗಿ ಈ ಕಡೆಯಿಂದ ಹೋಗಿ ಆ ಕಡೆ ಆ ಪೀಕ್ಗೆ ನಾವು ಹೋಗ್ಬೋದು. ಸೊ ಇವಾಗ ಟೈಮ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗ್ತಾಯಿಲ್ಲ. ಪೀಕ್ಗೆ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟು ಕ್ರೇಜಿ ವ್ಯೂ ಪಾಯಿಂಟ್ ಇದು. ವೆಲ್ ಸ್ನೇಹಿತರೆ, ನೋಡ್ಬೋದು ಆಲ್ ಸೀನಿಯರ್ ಸಿಟಿಸನ್ಸ್, ಆಲ್ ಯಂಗ್ ಯೂತ್ ಹ್ಯಾಸ್ ಕಮ್ ಟು ರಾಣಿಜಾರಿ. ನಾವೆಲ್ಲ ಇಷ್ಟು ವಯಸ್ಸಲ್ಲಿ ಇಲ್ಲಿ ಬರೋಕ್ಕೆ ನಾವು ಕಷ್ಟಪಟ್ಟು ಬರ್ತೀವಿ. ಬಂದರೆ ಇಲ್ಲಿ ನೋಡಿ, ಆಲ್ ಯಂಗ್ ಯೂತ್ಸ್ ಎಷ್ಟು ಜಾಲಿಯಾಗಿ ಬಂದಿದ್ದಾರೆ ಇವರು. ಸೊ ಇವ್ರನ್ನ ನೋಡಿ ನಾವು ಮೋಟಿವೇಟ್ ಆಗಬೇಕು ಸ್ನೇಹಿತರೆ. ಏನಾದರೂ ಈ ವಯಸ್ಸಲ್ಲೂ ಒಂದು ಸುತ್ತಾಡಬೇಕು ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಇಟ್ಕೊಂಡು ಬರ್ತಾರಲ್ಲ. ಎವ್ರಿ ಮಂತು ಇವ್ರು ಬಂದು ಓಕೆನಾ ಈ ಥರ ಪ್ಲೇಸಸ್ನ ಕವರ್ ಮಾಡಿ 1 ಪರ್ಸನ್ ಸ್ಪೆಂಡ್ ಮಾಡಿ ಹಂಗೆ ಡಿವೈಡ್ ಮಾಡಿಕೊಂಡು ಅದನ್ನು ಜಾಲಿಯಾಗಿ ಮೆಮೊರೀಸ್ನ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀರಾ. ಆಮ್ ಐ ರೈಟ್? ಜೊತೆಗೆ ಪರಿಸರ ರಕ್ಷಣೆನೂ ಕೂಡ ನಾವು ಇದರಲ್ಲಿ ಹಾಕ್ಕೊಳ್ತೀವಿ. ಓಕೆ, ಕ್ಲೀನ್ ಇಂಡಿಯಾ ಡ್ರೈವ್ ಅಡಿ ಕೆಳಗೆ ಮಾಡ್ತೀವಿ. ಕ್ಲೀನ್ ಇಂಡಿಯಾ ಡ್ರೈವ್ ಅನ್ನೋ ಮೂವ್ಮೆಂಟ್ ಇಟ್ಕೊಂಡು ಕ್ಲೀನ್ಗಳನ್ನು ಮಾಡ್ತೀವಿ ನೋಡಿ, ಸ್ವಚ್ಛತಾ ಕಾರ್ಯಕ್ರಮ. ಓಕೆ, ಸಮಥಿಂಗ್ ಗುಡ್ ಫಾರ್ ದಿ ಸೊಸೈಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ ಸ್ನೇಹಿತರೆ, 7 ಗಂಟೆ ಆಗ್ತದೆ. ನಾವು ರಾಣಿಜಾರಿಯಿಂದ ಎಕ್ಸಿಟ್ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ನಾನು ಒಂದು ಎಲ್ಲ ವರ್ಷ ಮಳೆಯಲ್ಲಿ ರಾಣಿಜಾರಿ ಬರ್ತೀನಿ. ಎವ್ರಿ ಜುಲೈ 26 ಅಂದರೆ 27ಗೆ ನಾನು ರಾಣಿಜಾರಿ ಬರೋದು. ಸೊ ಈ ಸಲ ರೈಟ್ ಟೈಮಲ್ಲಿ ರಾಣಿಜಾರಿ ಬಂದು ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಸಿಕ್ತು ಸ್ನೇಹಿತರೆ. ನೋಡ್ಬೋದು ಕಂಪ್ಲೀಟಾಗಿ ನಾನು ವೀಡಿಯೋಲ್ಲಿ ಹಾಕಿರ್ತೀನಲ್ಲ ನೋಡಿ. ರೈಟ್ ಟೈಮಲ್ಲಿ ಎಕ್ಸಿಟ್ ಮಾಡ್ತಿದ್ದೀವಿ. ಅದು ಜೀಪಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಎಲ್ಲರೂ ಸೀಟಿಂಗಲ್ಲಿದ್ದಾರೆ. ಎಲ್ಲರೂ ನೋಡ್ಬೋದು. 843 ASN ಬ್ಲಾಗ್ಸ್, ಜಯಂತ್, ಗುರು, ವಿನೋದ್, ನಮ್ಮ ಅಶೋಕ್, ನಮ್ಮ ಸಲೀಮು ಫಸ್ಟ್ ಟೈಮ್ ಬಂದಿರೋದು ರೈಡಿಗೆ. ಜಾಲಿಯಾಗಿ ಎಂಜಾಯ್ ಮಾಡ್ತವ್ರೆ ಕ್ರೇಜಿಯಾಗಿ. ಇವತ್ತಿನ ಡೇ ರೈಡ್ ಮುಗಿಸ್ಕೊಂಡು ಬಂದು ಜೀಪ್ನ ಮಾಡಿಕೊಂಡು ಬಂದು 3-4 ಸ್ಪಾಟ್ನ ನಾವು ಕವರ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸ್ನೇಹಿತರೆ. ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸು. ಜೀಪಲ್ಲಿ ಬಂದು ಇಷ್ಟು ಸ್ಪಾಟ್ಸ್ನ ಕವರ್ ಮಾಡ್ಕೊಂಡು ಹೋಗಿದ್ದು. 3,000 ಕೊಟ್ವಿ ನಾವು. 3,000ಗೆ ವರ್ತ್ ಅನಿಸ್ತು ಸ್ನೇಹಿತರೆ. ಬನ್ನಿ ಹೋಗೋಣ ಹೋಮ್ ಸ್ಟೇಗೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಡೇ 2 ಟುಡೇ. ಅರ್ಲಿ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ತಡೀರಿ ನಿಮಗೆ. ಬೆಳಿಗ್ಗೆ ಎದ್ದಿದ್ದೀವಿ. ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ತಣ್ಣೀರು ಸ್ನಾನ ಮಾಡಿಕೊಂಡು ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ. ವಾ, ಬಾಯ್ಸ್ ಗಾಡಿಗಳು ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಬರೋದು ಹಲ್ವಾ ಅಲ್ಲ ಸ್ನೇಹಿತರೆ. ಇಲ್ಲಿವರೆಗೂ ಗಾಡಿಗಳು ಬಂದಿದೆ ಅಂದರೆ RX ಗ್ರೇಟು. ಏನಿದೆಯೋ ಪ್ಲ್ಯಾನ್ ಮಾಡ್ಕೊಂಡು ಪ್ರಾಪರ್ ಪ್ಲ್ಯಾನಿಂಗಲ್ಲಿ ನಾವು ಆಫ್ ರೋಡಿಂಗ್ ಸ್ಕಿಲ್ಸ್ನ ಇಟ್ಕೊಂಡು ಗಾಡಿಗಳು ತೊಗೊಂಡ್ಬರ್ಬೇಕು. ಹಿಂಗೆ ಬಂದರೆ ಪ್ರಾಪರಾಗಿ ನಿಮ್ಮದು ಕ್ಲಚ್ ಪ್ಲೇಟ್ ಎಲ್ಲ ಬರ್ನ್ ಆಗಿಬಿಡುತ್ತೆ. ಸೊ ಅದೊಂದು ನೆನ್ಪಿಟ್ಕೊಂಡು ಮಾಡಿ. ಹಂಗಿಂಗ್ ಬರ್ನ್ ಆಗಲ್ಲ, ಸುಟ್ಟೋಗ್ಬಿಟ್ಟಿರುತ್ತೆ. ಇಲ್ಲಿಂದ ತಿರ್ಗಾ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರ ಬದಲು ಒಂದ್ಸರಿ ಸ್ಟಡಿ ಮಾಡ್ಕೊಂಡು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅಭ್ಯಾಸ ಮಾಡ್ಕೊಳ್ಳಿ. ASN ಹೇಳಿದ್ದು 100% ಟ್ರೂ. ಏನೇ ಕೆಲಸ, ಯಾವುದೇ ರೈಡ್ ಹೋಗಲಿ, ಯಾವುದೇ ರೂಟ್ ತೊಗೊಳ್ಳಿ, ನೀವು ಏನಾದ್ರು ಆಫ್ ರೋಡಿಂಗ್ ಸಿಕ್ಕಿದ್ರೆ, ಮೀ ಬೀಯಿಂಗ್ ಆಫ್ ರೋಡರ್ ಏನು ಹೇಳೋದು ಅಂದರೆ ರೂಟ್ನ ಸ್ಟಡಿ ಮಾಡಿಕೊಂಡು ಆಮೇಲೆ ಗಾಡಿ ತೊಗೊಂಡು ಆ ರೂಟಲ್ಲಿ ಹೋಗಿ. ಸುಮ್ಮನೆ ಇದರಲ್ಲ ಮುಂದ್ಗಡೆ ಹೋಗ್ತಾವ್ರಲ್ಲ ಅವ್ರ ಹಿಂದ್ಗಡೆ ನುಗ್ಬಿಡೋಣ ಅಂದರೆ ಭಾಳ ಸುಳ್ಳು. ಸ್ಟಡಿ ಮಾಡ್ಕೊಂಡು ನುಗ್ಗಿ ಆರಾಮಾಗಿ ಜಾಲಿಯಾಗಿ ಬರ್ತೀರಾ. ಎಲ್ಲ ಕಚ್ಕೊಬಿಡ್ತೀರಾ ಇಲ್ಲ ಅಂದರೆ. ಈ ರೂಟಿಂದನೇ ನಾವು ಬಂದಿದ್ದು. ಕಂಪ್ಲೀಟಾಗಿ ಡೆನ್ಸ್ ಫಾರೆಸ್ಟ್, ಫುಲ್ ಕಾಫಿ ಎಸ್ಟೇಟ್ಸ್ ಮಧ್ಯದಲ್ಲಿ ನಾವು ಬಂದು ಸಿಕ್ಕಾಕೊಂಡಿದ್ವಿ ಬ್ರೋ. ವೆಲ್ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಒಂದು ಕಲರ್ಡ್ ರೈಸ್ ಇದೆ, ಕಡುಬು ಇದೆ, ಕಡುಬು ಜೊತೆ ಸಾಂಬಾರು, ಆಮೇಲೆ ಚಟ್ನಿ.
ಅದಾದಮೇಲೆ ನೀರು ದೋಸೆ ಬೇಕು ಅಂದರೆ ಇಮಿಡಿಯೇಟಾಗಿ ನೀರು ದೋಸೆ ಬಿಸಿ ಬಿಸಿ ಹಾಕ್ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ದಿಸ್ ಐಟಮ್ಸ್ ಇನ್ ಬ್ರೇಕ್ಫಾಸ್ಟ್. ಇದ್ರ ಜೊತೆ ಬ್ರೆಡ್ಡು ಬಟರ್ ಜಾಮ್ ಇರುತ್ತೆ, ಅದಿನ್ನೂ ಬರಬೇಕು. ಇಷ್ಟೆಲ್ಲ ಐಟಮ್ಸ್ ಇದೆ. ವೆಲ್ ಸ್ನೇಹಿತರೆ, ಸೊ ಹೋಮ್ ಸ್ಟೇಯಿಂದ ನಾವು ಟೀ ಎಸ್ಟೇಟ್ ಬಂದಿದ್ದೀವಿ. ನೆನ್ನೆ ಬಂದು ತೋರಿಸ್ದಲ್ಲ, ಅದೇ ಟೀ ಎಸ್ಟೇಟ್ಗೆ ನಮ್ಮ RX-ನ ತೊಗೊಂಡು ಬಂದಿದ್ದೀನಿ. ಸೊ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲೇ ಮೇಗೂರ್ ಅಂತ ಹೇಳ್ಬಿಟ್ಟು ಟೀ ಎಸ್ಟೇಟು ಎಷ್ಟು ಸುಂದರವಾಗಿದೆ ಗೊತ್ತಾ, ತೋರಿಸ್ತೀನಿ ತಡೀರಿ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಜಾಗ ಅಂದರೆ ಇಟ್ಸ್ ಇನ್ ಮೇಗೂರಲ್ಲಿ ಇರೋದಿದು. ಮೇಗೂರ್ ಅಂತ ಹೇಳ್ಬಿಟ್ಟು ಹೊಡೀರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ RX ಜೊತೆ ಎಲ್ಲೆಲ್ಲಿವರೆಗೂ ನೋಡಿದ್ರು ಟೀ ಎಸ್ಟೇಟ್ಸ್. ಬನ್ನಿ ಸ್ನೇಹಿತರೆ, ಹೊರಡೋ ಟೈಮ್ ಬಂದಿದೆ. ಹೋಮ್ ಸ್ಟೇಗೆ ಹೋಗಿ ಪ್ಯಾಕ್ ಮಾಡ್ಕೊಂಡು ನೋಡೋದೆ. ವೆಲ್ ಸ್ನೇಹಿತರೆ, ಹೋಮ್ ಸ್ಟೇಯಿಂದ ಎಕ್ಸಿಟ್ ಆಗೋ ಟೈಮ್ ಬಂತು. ಸೊ ಇಲ್ಲಿ ಬಂದರೆ ನಿಮಗೆ ನಮ್ಮ ಭಟ್ರು ಇರ್ತಾರೆ, ಸದಾನಂದ್ ಅವರು. ಇವರೇ ಟೇಕ್ ಕೇರ್ ಮಾಡ್ಕೊಳ್ತಾರೆ ಎಲ್ಲ. ಸದಾನಂದ್ ಅವರು ಇರ್ತಾರೆ, ಆಮೇಲೆ ಪ್ರದೀಪ್ ಅಂತ ಇರ್ತಾರೆ. ಸದಾನಂದ್ ಅವರೇ, ನಮ್ಮಿಂದ ನಮ್ಮ ಗೆಸ್ಟ್ಗಳು ಬಂದರೆ ಫ್ಯಾಮ್ಲಿ ಥರ ನೀವು ನೋಡ್ಕೊಳ್ತೀರಾ, ಅದೇನು ಡೌಟ್ ಇಲ್ಲ. ಸೊ ನಿಮ್ಮ ಹೆಸರು ಹೇಳಿರ್ತೀನಿ ನಾನು ವಿಡಿಯೋಲ್ಲಿ, ದಯವಿಟ್ಟು ಎಲ್ಲರೂ ನೋಡ್ಕೊಳ್ಳಿ. ಇವ್ರು ಪ್ರದೀಪು ಇರ್ತಾರೆ, ಆಮೇಲೆ ಸದಾನಂದ್ ಇರ್ತಾರೆ. ತುಂಬ ಥ್ಯಾಂಕ್ಸ್ ನಮಗೆ ಹಾಸ್ಪಿಟಾಲಿಟಿ ಕೊಟ್ಟಿದ್ದಕ್ಕೆ, ಸರ್ವಿಸ್ ಕೊಟ್ಟಿದ್ದಕ್ಕೆ ಯಾವುದರಲ್ಲಿ ಕಮ್ಮಿ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನಮ್ಮ ಮುಂದಿನ ಗೆಸ್ಟಿಗೂ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಭಟ್ರೆ. ಸೊ ಬನ್ನಿ ಸ್ನೇಹಿತರೆ, ಹೊರಡೋಣ. ಸೊ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಇವಾಗ ಸಮಯ ಅರೌಂಡ್ 12:45 ಆಗ್ತಿದೆ. ಇಲ್ಲಿಂದ ಹೊರಡೋ ಟೈಮ್ ಬಂದುಬಿಟ್ಟಿದೆ ಸ್ನೇಹಿತರೆ. ಸೊ ವಿನೋದ್, ಹೇಗಿತ್ತು? ಸೂಪರ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ಮೆಮೋರೀಸ್ ಮೇಲೆ ಮೆಮೋರೀಸ್ ಅಲ್ಲ ಈ ಸಲ. भाइयों कैसा था? नंबर वन. मज़ा आया? बहुत मज़ा आया. थैंक यू, यही सुनने के लिए वेट कर रहे थे. थैंक यू. सलीम, पहली बार आया, सो बहुत अच्छा दिखा तुम्हारे साथ राइड को आने में. इंशाल्लाह नेक्स्ट कंटिन्यू. थैंक यू. बहुत अच्छा लगा, मजा आ गया. नेक्स्ट टाइम और आएंगे अपन. नेक्स्ट टाइम बैंगलोर में रहोगे जब राइड डालेंगे, या तो उधर से उड़ के आएंगे इधर? फिर राजस्थान से इधर आ जाएंगे, आप बोलेंगे तो राइड के लिए. ಏಪ್ರಿಲ್ में रेडी हो जाओ. ಸೂಪರ್ ರೈಡ್. तेजो ಹಾಯ್, ಸೂಪರ್ ಸೂಪರ್ ಆಗಿತ್ತು. ಆ 843 ಎಲ್ಲ ಸೂಪರ್, ಫುಲ್ ಸೆಟ್. ಇವಾಗ ಬ್ರಾಪೆ, ಇವಾಗ ಬ್ರಾಪು ಬಾಯಲ್ಲಿ ರ್ಯಾಪು ಆಡ್ಕೊಂಡು ಆರಿಸ್ಕೊಂಡು ಹೋಗ್ತಾ ಇರೋದೆ. Beautiful. ಮೆಮೊರೀಸ್ ಹೆಂಗಿತ್ತು ಕಂಡ್ರೆ? Super, ultimate, unforgettable memories. ಬೇರೆ ಲೆವೆಲ್. ಬೇರೆ ಲೆವೆಲ್, next level memories. ಫ್ಯಾಂಟಾಸ್ಟಿಕ್, ಸೂಪರ್. ನೀವ್ ಹೇಳ್ತೀರಾ ಬಿಡಿ, ಫ್ಯಾಂಟಾಸ್ಟಿಕ್. ಬಟ್ ಯಾವ್ದು ನಾಪಕ ಇಲ್ಲ. ನೀವು ರವಿ ತೇಜು ಯಾವ್ದು ನಾಪಕ ಇಲ್ಲ. ಇವರಿಬ್ರು ಮೇನ್ ಕಂಟೆಂಟ್ ಕೊಟ್ಟಿದ್ದೆ ಇವರು. ಏನ್ರಿ ಭಾಷಾ? ಎಲ್ಲ ಚೆನ್ನಾಗಿತ್ತು, ಆರಾಮಾಗಿ. ನಮ್ಮ ಭಾಷಾ ಬೈ ಈ ಸಲ ಬಂದಿರೋದು ಕಾರಲ್ಲಿ. ಇಲ್ಲಿಂದ ಹೊರಡೋ ಸಮಯ ಬಂದಿದೆ. ಫುಲ್ ದೂರ ಆಡ್ಸ್ಕೊಂಡು ಹೋಗ್ತಾವ್ರೆ ನಮ್ಮ RK ಭಾಷಾ. ಹೋಮ್ ಸ್ಟೇ ಎಕ್ಸಿಟ್ ಮಾಡಿದ್ದೀವಿ. ಸಮಯ ಆಲ್ಮೋಸ್ಟ್ 1 ಗಂಟೆ ಆಗ್ತಿದೆ ಸ್ನೇಹಿತರೆ. ನಾವು ಎಷ್ಟು ಗಂಟೆಗೆ ಹೋಗ್ತೀವಿ ರಾತ್ರಿ ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ಇನ್ನೂ ಲಂಚ್ ಬ್ರೇಕು ಕೊಡಬೇಕಲ್ಲ. ಲಂಚ್ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಟೈಮ್ ಆಗುತ್ತೆ. ಹೋಮ್ ಸ್ಟೇಯಲ್ಲಿ ಸಮಯ ಮಾತ್ರ ಹೆಂಗೆ ಹೋಗಿದ್ದೆ ಗೊತ್ತಾಗಿಲ್ಲ ಸ್ನೇಹಿತರೆ. ಅಷ್ಟು ಕ್ರೇಜಿಯಾಗಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಿದ್ವಿ ನಾವು. ಸಮ್ ಗುಡ್ ಮೆಮೊರೀಸ್, ಸಮ್ ಬ್ಯಾಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಎಲ್ಲ ಮೆಮೊರೀಸ್ ಜೊತೆ ನಾವು ಕವರ್ ಅಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಓಪನ್ ಆಗತ್ತೆ ನೋಡಿ ಇವಾಗ.
ಸೊ ಬೆಂಗಳೂರು ಹೊರಡೋಕ್ಕೆ ಮುಂಚೆ ಟ್ಯಾಂಕ್ಗಳು ಫುಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಲ್ಸ್ಕೊಂಡು ಒಂದು ಗಾಡಿಗಳೆಲ್ಲ ಒಂದೊಂದಾಗಿ ಎಲ್ಲ ಪೆಟ್ರೋಲೆಲ್ಲ ಫುಲ್ ಮಾಡ್ಕೊಡ್ತಿದ್ದೀವಿ. ನಮಗೆ ಆಯಿಲ್ ಸಿಗಲಿಲ್ಲ, ಶ್ರೀವತ್ಸಗೆ ಆಯಿಲ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಪ್ಯಾಕೆಟು ಕಟ್ ಮಾಡಿ ಇವಾಗ ಆಯಿಲ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಯಾವಾಗಲೂ ಬಂದರೆ ಒಂದು ಕ್ಯಾನ್ ಇಟ್ಕೊಂಡ್ರೆ ಬೆಸ್ಟು. ಬಾಕ್ಸಲ್ಲಿ ಇಲ್ಲಾಂದ್ರೆ ಬ್ಯಾಗಲ್ಲಿ ಕ್ಯಾನ್ ಇಟ್ಕೊಳ್ಳಿ, ಆಯಿಲ್ ಕ್ಯಾನು. ಯಾಕಂದರೆ ಸಿಗಲ್ಲ ಆಯಿಲು, ಎಲ್ಲ ಕಡೆ ಸಿಗಲ್ಲ. ಅದರಿಂದ ಒಂದು ತೊಂದರೆ. 2 stroke owners always keep one bottle of the Carter in the bag. ಬನ್ನಿ ಓಡೋಣ. Arexia, open the throttle. ಆರೆಕ್ಸಿಯ ಹೀಟ್ ಆಗಿಬಿಟ್ರೆ ಯಾವೊಂದು ಕೇಳಲ್ಲ, ಆ ಬಗ್ಗಜ್ಜೆ ಇಲ್ಲ ಅಂತಾಳೆ. ತಾಳ್ಮೆ ಆರೆಕ್ಸಿಯ ತಾಳ್ಮೆ. ಓಯ್ ನಾವೆಲ್ಲಿ ಅಭಿಮಾನಿಗಳು ಅಲ್ಲಿ ಅಂತ ಹೇಳ್ಬಿಟ್ಟು, ನಿಮ್ಮ ಹೆಸರೇನು ಬ್ರೋ? ಅಮಾನ್ ಅಂತ ಹೇಳ್ಬಿಟ್ಟು ನಮ್ಮನ್ನು ಹುಡ್ಕೊಂಡು 4 ಕಿಲೋಮೀಟ್ರ್ ದೂರ ನಾವು ಎಲ್ಲಿ ಲೆಫ್ಟ್ ತೊಗೊಂಡಿದ್ವಿ ಅಲ್ಲಿವರೆಗೂ ಬಂದಿದ್ದಾರೆ ಅಮಾನ್ ಅವರು. ನೀವು ಬಂದಿದ್ದು ತುಂಬ ಖುಷಿ ಆಯಿತು ಅಮಾನ್. ಓಕೆನಾ, ಏನು ಮಾಡ್ಕೊಂಡಿದ್ದೀರಾ? ವರ್ಕ್ ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು. ಸೊ ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ತೇಜು ಗಾಡಿ ತೊಗೊಂಡು ಚಚ್ತಾ ಇದ್ದೀನಿ. ಇದು ಒಂದು Z, ನಾಟ್ ಎ ಟೈಗರ್, ನಾಟ್ ಎ 135. ದಿಸ್ ಇಸ್ Z, RXZ. ಅವನ ಗಾಡಿ ತೊಗೊಂಡು ಚಚ್ತಾ ಇದ್ದೀನಿ ಸ್ನೇಹಿತರೆ. RXZ ಓಡಿಸೋನು ಮಜಾ ಒಂದು ಬೇರೆ ಲೆವೆಲ್ಲು. RPM ಎಲ್ಲ ಇರುತ್ತಲ್ಲ ಇದರಲ್ಲಿ. 135ಅಲ್ಲಿ RPM ಎಲ್ಲ ಇರೋಲ್ಲ, ಆದರೆ ಇದರಲ್ಲಿ RPM ಎಲ್ಲ ಇರುತ್ತೆ. ನಮ್ಗೆ ನೋಡೋಕ್ಕೆ ಸಿಗತ್ತೆ RPM ಏನು RPM ಅಲ್ಲಿ ಓಡ್ತಾ ಇದೆ. 1000, 2000, 3000, 4000, 5000. ಇದು 1, 2, 3, 4, 5, 6 ಇದೆಯಲ್ಲ. ಸೊ ದಟ್ ಇಸ್ 0 is 0, 1 is 1000, 2 is 2000, 3 is 3000. ಆ ಥರ ಲೆಕ್ಕದಲ್ಲಿ ಆ ಕ್ಯಾಲ್ಕುಲೇಷನಲ್ಲಿ RPM ಬರೋದು ನೋಡಿ. ಇಲ್ಲೇ ಬರ್ದಿದೆ ನೋಡಿ, X 1000 ಅಂದರೆ ಸೊ 1 is equal to 1000, 2000 ಅಂತ ಹೇಳ್ಬಿಟ್ಟು RPM ಮಾಡಿರೋದು. ಸೊ ಆ ಲೆಕ್ಕದಲ್ಲಿ RPM ಬಂದು ಡಿಸೈನ್ ಮಾಡಿರೋದು ಸ್ನೇಹಿತರೆ. Z-ಅಲ್ಲಿ RPM ಬರುತ್ತೆ, ಮೀಟ್ರ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಯಾರಿಗೆಲ್ಲ ಗೊತ್ತಿಲ್ಲ ಸೊ ಇದು ಒಂದು ನಿಮಗೆಲ್ಲ ಒಂದು ಮಾಹಿತಿ. Z ಬಂದು ಓಡಿಸೋ ಒಂದು ಮಜಾನೇ ಬೇರೆ ಲೆವೆಲ್ ಇರುತ್ತೆ. ವೆಲ್ ಸ್ನೇಹಿತರೆ, ಹಾಸನ್ ರೋಡಲ್ಲಿ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಎಂಪೈರಲ್ಲಿ ತಿರ್ಗಾ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ಬಿಟ್ಟು ಒಂದು ಕುಣಿಗಲಲ್ಲಿ ಟೀ ಕಾಫಿ ಬ್ರೇಕ್ ಹಾಕ್ಕೊಂಡು ಅದಾದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ. ನಮ್ಮ ಬಾಯ್ಸ್ ಎಲ್ಲ ಮಸ್ತಾಗಿ ಡಿಸಿಪ್ಲಿನ್ಡಾಗಿ ಏನು ಟೆನ್ಷನ್ ಇಲ್ಲದೆ ರೈಡ್ ಮಾಡ್ಕೊಂಡು ನಮ್ಮ ಜೊತೆ ಬಂದರು. ಸೊ ಇನ್ನೂ ಜೊತೆಯಲ್ಲೇ ಇದ್ದಾರೆ. ನೆಲಮಂಗಲಲ್ಲಿ ಸಿಗ್ತೀವಿ, ಅಲ್ಲಿಂದ ಡಿಸ್ಪೋಸ್ ಆಗಿಬಿಡ್ತೀವಿ. ಅದಾದಮೇಲೆ ಬಾಯ್ಸ್ ಎಲ್ಲ ಸಿಗೋದು ನೆಕ್ಸ್ಟ್ ರೈಡಲ್ಲೇ. ಎಲ್ಲಿರುತ್ತೆ ನೆಕ್ಸ್ಟ್ ರೈಡ್ ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ವೆಲ್ ಸ್ನೇಹಿತರೆ, ಕುಣಿಗಲ್ AB ಚಾಯ್ ಹತ್ರ ಇದ್ದೀವಿ. ಎಲ್ಲರೂ ಒಂದು ಟೀ ಬ್ರೇಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದೂರಿ ಚಾಯ್ ಕುಡಿದ್ವಿ. ಹಚ್ಕೊಂಡು ಬಂದು ಇಲ್ಲಿ ನಿಲ್ಸಿದ್ದೀವಿ. ಗಾಡಿಗೆ ರೆಸ್ಟ್ ಕೊಟ್ಬಿಟ್ಟು ನಾವು ಆರಾಮಾಗಿ ಒಂದು ಚಾಯ್ ಹಾಕ್ಕೊಂಡಿದ್ದೀವಿ. ಏನ್ರಿ ಬಿಡಿಯಾ ಫುಲ್ ಚಚ್ಕೊಂಡು ಬಂದು ರೆಸ್ಟಾ? ಭಾಯೋ ಕೈಸಾ ಲಗಾ? बहुत अच्छा, शानदार, मजा आ गया है. आप भाइयों बहुत मजा आया, बहुत मजा. राजस्थान को आओ एक बार आप, 100% मजा आया बहुत. ನೆಲಮಂಗಲ ಹತ್ರ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ಡಿಸ್ಪೋಸ್ ಹಾಕ್ಬಿಡೋಣ. ಆಯ್ತು, ಅದೇ ಪ್ಲಾನ್ ಇರೋದು. ಅಲ್ಲಿಂದ ಲಗೇಜ್ ಎಲ್ಲ ಎತ್ಕೊಂಡು ನೆಲಮಂಗಲಲ್ಲಿ ಲಗೇಜ್ ನೆಲಮಂಗಲಲ್ಲಿ ಸಿಗ್ನಲ್ ಟೋಲ್ ನೆಕ್ಸ್ಟ್ ಟೋಲ್ ಆದಮೇಲೆ ನಿಲ್ಲಿಸಿ ಎಲ್ಲರೂ ಒಂದು ಮೀಟ್ ಹಾಕಿ ಆಮೇಲೆ ಲಗೇಜ್ಗಳು ತೊಗೊಂಡು ಅಲ್ಲಿಂದ ಡಿಸ್ಪೋಸ್ ಹಾಕ್ಬಿಡೋಣ. ಅದೇ ಫೈನಲ್ ಟೋಲ್ ಇವಾಗ. ವೆಲ್ ಸ್ನೇಹಿತರೆ, ಸೊ ಇವಾಗ ನೆಲಮಂಗಲ ಟೋಲಲ್ಲಿ ಸಿಗೋಣ ಬನ್ನಿ. ಪ್ರಾಬ್ಲಿ ಎಲ್ಲರೂ ಇವಾಗ ಗೇರಪ್ ಆಗ್ತಾವ್ರೆ. ಬನ್ನಿ ಟೋಲಲ್ಲಿ ಸಿಕ್ಕಿ ಎಲ್ಲರೂ ಡಿಸ್ಪೋಸ್ ಹಾಕ್ಬಿಡೋಣ.
ಸಮಯ ಬಂದು 9:45 ನೆಲಮಂಗಲ ಟೋಲಲ್ಲಿದ್ದೀವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೈಸ್ ರೋಡ್ ಪಕಡ್ತೀವಿ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಓಕೆ, ನಿಮ್ಮಿಂದನೇ ಈ ರೈಡು ಸಕ್ಸಸ್ಫುಲ್ ಆಗಿತ್ತು. ನೀವು ಬರ್ತಾ ಇರಲಿಲ್ಲ ಅಂದರೆ ಈ ರೈಡ್ ಸಕ್ಸಸ್ಫುಲ್ ಆಗ್ತಿಲ್ಲ. ಆಲ್ ವೇರ್ ವೆರಿ ಡಿಸಿಪ್ಲಿನ್, ಎಲ್ಲರೂ ಡಿಸಿಪ್ಲಿನ್ ಆಗಿ ರೈಡ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ನಮ್ಮ ರಾಕೆಟ್ನ ಲಾಂಚ್ ಮಾಡಿದ್ವಿ, ಅದು ಪರವಾಗಿಲ್ಲ. ನಮ್ಮ ಕೈಯಲ್ಲಿ ಇರೋದು ರಾಕೆಟ್ ಲಾಂಚ್ ಮಾಡೋದು ಬಿಡೋದು, ಅದು ಲಾಂಚ್ ಮಾಡಿದ್ವಿ. ಆದರೆ ಡಿಸಿಪ್ಲಿನ್ ಆಗಿ ತಿರ್ಗಾ ನಾವೆಲ್ಲ ಒಟ್ಟಿಗೆ ಯಾರಿಗೂ ಬಿಡದಿಲ್ಲದೆ ನಾವು ತಿರ್ಗಾ ಸೇಫಾಗಿ ನಮ್ಮ ಲಾಸ್ಟ್ ಪಾಯಿಂಟಿಗೆ ಬಂದು ಡಿಸ್ಪೋಸ್ ಪಾಯಿಂಟಿಗೆ ಬಂದು ಸೇರಿದ್ವಿ. ತುಂಬ 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 ಥ್ಯಾಂಕ್ಸ್. ನಿನ್ನೆ ಏನಾಯಿತು, ಗುಡ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್, ಟೇಕ್ ಆಲ್ ದಿ ಗುಡ್ ಮೆಮೊರೀಸ್. ನೆಕ್ಸ್ಟ್ ರೈಡಿಗೆ ಪ್ಲ್ಯಾನ್ ಮಾಡೋಣ. ಪ್ರಾಬಬ್ಲಿ ಏಪ್ರಿಲ್ ಎಂಡಲ್ಲಿ ಡೆಸ್ಟಿನೇಷನ್ ಇವಾಗಲೇ ಹೇಳ್ತೀನಿ, ವಯನಾಡ್. ಒನ್ ಆಫ್ ದ ಬ್ಯೂಟಿಫುಲ್ ರೆಸಾರ್ಟ್ ಇದೆ ಅಲ್ಲಿ ಹೋಗೋಣ. ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಮ ಜೊತೆ ಒಬ್ಬರನ್ನ ಕರ್ಕೊಂಡು ಬನ್ನಿ. 12 ರಿಂದ 15 ಜನ ಅಷ್ಟೇ. ಆ ರೆಸಾರ್ಟ್ ಹೆಸರೇ ಸರ್ಪ್ರೈಸ್. ರೆಸಾರ್ಟ್ ಹೆಸರೇ ಸರ್ಪ್ರೈಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ರವೀಂದ್ರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಾಷಾ ಭಾई. ನಮ್ಮ ಮುಬಾರಕ್ ಹೋ ಬೇಟಾ ಹುआ. ಥ್ಯಾಂಕ್ ಯು ಸೋ ಮಚ್ ವಿನೋದ್. ಥ್ಯಾಂಕ್ ಯು ಸೊ ಮಚ್ ಶ್ರೀವತ್ಸ. ಸಲೇಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನೆಕ್ಸ್ಟ್ ಟೈಮು ಬನ್ನಿ. ಓಕೆ, ನೆಕ್ಸ್ಟ್ ಟೈಮ್ ನಿಮ್ಮ ಫ್ರೆಂಡಿಗೂ ಕರ್ಕೊಂಡು ಬನ್ನಿ. ನೀವು ಅವ್ರ ಜೊತೆ ರೈಡ್ ಮಾಡಿರಬೇಕು, ಚೆನ್ನಾಗಿ ಕರ್ಕೊಂಡು ಬನ್ನಿ. ಓಕೆನಾ? थैंक यू सो मच भाई, आने के लिए थैंक यू भाई. आप आए. मैं तो अभी बेंगलोर में हूँ और अभी नेक्स्ट ट्रिप अपन साथ में चलेंगे 100%. ವೆಲ್ ಸ್ನೇಹಿತರೆ, ನೆಲಮಂಗಲ ಟೋಲಲ್ಲಿ ಡಿಸ್ಪೋಸ್ ಮುಗೀತು. ನಾನು ಮನೆ ಕಡೆ ಹೊರಟೆ, ಎಲ್ಲರೂ ಡಿಸ್ಪೋಸ್ ಆದರು, ನಾನೇ ಲಾಸ್ಟು. ಬ್ಯಾಕ್ ಟು ಸಿಟಿ ಲೈಫ್, ಬ್ಯಾಕ್ ಟು ಟ್ರಾಫಿಕ್. 2 days ವೆಲ್ ಸ್ಪೆಂಟ್. ಫುಲ್ ಗ್ರೀನರಿ, ಫುಲ್ ಮೌಂಟೇನ್ಸಲ್ಲಿ, ಟೀ ಎಸ್ಟೇಟ್ಸಲ್ಲಿ, ಕಾಫಿ ಎಸ್ಟೇಟ್ಸಲ್ಲಿ ಕಂಪ್ಲೀಟಾಗಿ 2 ದಿವಸ ಮಸ್ತಾಗಿ ಸ್ಪೆಂಡ್ ಮಾಡಿದ್ವಿ ಸ್ನೇಹಿತರೆ. ಆಗಲಿ ನೆಕ್ಸ್ಟು ಡೆಸ್ಟಿನೇಷನ್ ಪ್ಲ್ಯಾನ್ ಆಗ್ತಿದೆ. ಏಪ್ರಿಲ್ ಎಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ. ನೀವು ಏನಾದರೂ ನಮ್ಮ ಜೊತೆ ರೈಡ್ ಮಾಡಬೇಕು ಅಂದರೆ ದಯವಿಟ್ಟು ಬನ್ನಿ, ನಮ್ಮ ಜೊತೆ ರೈಡ್ ಮಾಡಿ. ಗಾಡಿ ಡಾಕ್ಯುಮೆಂಟ್ಸ್ ಪಕ್ಕಾ ಇರಬೇಕು, ಗಾಡಿ ಸರ್ವಿಸ್ಡ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ ಜೊತೆ. ಗಾಡಿ ಕಂಡೀಷನ್ ಮಾತ್ರ ಪಕ್ಕಾ ಇರಿದ್ರೆ ನಾವು ರೈಡ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನಮ್ಮ ಪೇಜಲ್ಲಿ. ನನ್ನ ಪೇಜಲ್ಲಿ, RX ಕ್ಲಬ್ ಬೆಂಗಳೂರು ಪೇಜಲ್ಲಿ ನಮ್ಮ ಜೊತೆ ರೈಡ್ ಮಾಡಿ ಕ್ರೇಜಿಯಾಗಿ ಮೆಮೊರೀಸ್ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬರೋಣ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬೈ. ಲವ್ ಯು ಆಲ್ ಸ್ನೇಹಿತರೆ.